ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಎಸ್ಕೇಪ್ ವಿಚಾರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಭವಾನಿ ರೇವಣ್ಣಗೆ ಕಾನೂನು ಕಂಟಕ. ಭವಾನಿ ರೇವಣ್ಣ ವಿರುದ್ಧ ಜಾರಿಯಾಗುತ್ತಾ ಅರೆಸ್ಟ್ ವಾರೆಂಟ್. 41A ಅಡಿ ಭವಾನಿ ರೇವಣ್ಣಗೆ ನೋಟಿಸ್ ನೀಡಲಾಗಿತ್ತು. ಪ್ರಜ್ವಲ್ಗೂ 41A ಅಡಿ ನೋಟಿಸ್ ನೀಡಿತ್ತು SIT. ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಜಾರಿ. ತಲೆಮರೆಸಿಕೊಂಡಿದ್ದ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಜಾರಿ. ಈಗ ಭವಾನಿ ರೇವಣ್ಣಗೂ ಅರೆಸ್ಟ್ ವಾರೆಂಟ್ ಜಾರಿ ಮಾಡುವ ಸಾಧ್ಯತೆ. ನಿನ್ನೆಯಿಂದ ಭವಾನಿ ರೇವಣ್ಣಗಾಗಿ ಮುಂದುವರಿದ ಹುಡುಕಾಟ. 3 ಜಿಲ್ಲೆ 4 ತಂಡ ಸತತ ಹುಡುಕಾಟ. 4 ವಿಶೇಷ ತಂಡಗಳಿಂದ ಭವಾನಿ ರೇವಣ್ಣಗಾಗಿ ಹುಡುಕಾಟ. ಬೆಂಗಳೂರು, ಮೈಸೂರು, ಹಾಸನ 3 ಜಿಲ್ಲೆಯಲ್ಲೂ ಭವಾನಿ ರೇವಣ್ಣಗಾಗಿ ಹುಡುಕಾಟ. 3 ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತಹ 3 ತಂಡಗಳು. 4ನೇ ತಂಡ ಟೆಕ್ನಿಕಲ್ ತಂಡದಿಂದಲೂ ಕೂಡ ಭವಾನಿ ರೇವಣ್ಣ ಬಗ್ಗೆ ಟ್ರ್ಯಾಕಿಂಗ್. ಭವಾನಿ ರೇವಣ್ಣ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ದಾರೆ ಟೆಕ್ನಿಕಲ್ ಟೀಮ್. ಟವರ್ ಡಂಪ್ ಲೊಕೇಶನ್ CDR ಪರಿಶೀಲನೆ. ಕ್ಷಣ ಕ್ಷಣಕ್ಕೂ ಭವಾನಿ ರೇವಣ್ಣಗೆ ಹೆಚ್ಚಾಗ್ತಿದೆ ಕಾನೂನು ಕಂಟಕ. ಮಾರ್ಗದರ್ಶನ ಅಕಾಡೆಮಿ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ 8, 9, 10ನೇ ತರಗತಿಗಳು ಇದ್ದು CBSE, ICSE, NTSE, KVPYಗೆ ತರಗತಿಗಳು ಪ್ರಾರಂಭವಾಗಿದೆ. ಪ್ರಥಮ ಹಾಗೂ ದ್ವಿತೀಯ PUC ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು, ಉತ್ತಮ ಕೊಠಡಿಗಳು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ, ಫಸ್ಟ್ ಕ್ರಾಸ್, ರಾಯಲ್ ಮಾರ್ಟ್ ಎದುರುಗಡೆ, ವಿಡಿಯೋ ಸ್ಟಾಫ್ ಹತ್ತಿರ, ಹೆಸರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 560073. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035734764 ಹಾಗೂ 7411250794 ಮತ್ತು 9591245693. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.